ಅಮೆರಿಕ ಚೀನಾ ಮಧ್ಯೆ ಸುಂಕ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ 104% ಪ್ರತಿಕಾರ ಸುಂಕವನ್ನು ವಿಧಿಸಿದ್ದು ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರ್ತಾ ಇದೆ. ಆದರೆ ಅಮೆರಿಕದ ಬೆದರಿಕೆ ತಂತ್ರಕ್ಕೆ ನಾವು ಬಗ್ಗಲ್ಲ ಅಂತ 84% ಪ್ರತಿಕಾರದ ಸುಂಕವನ್ನು ಚೀನಾ ಕೂಡ ಹಾಕಿದೆ. ಹೀಗಾಗಿ ಚೀನಾದ ವಸ್ತುಗಳ ಮೇಲೆ ಒಟ್ಟು 104% ಸುಂಕ ಹೆಚ್ಚಾಗಿದೆ. ಆದರೆ ಅಮೆರಿಕದ ಸುಂಕಗಳಿಂದ ಎದುರಾಗಿರುವಂತಹ ಸವಾಲುಗಳನ್ನು ಎದುರಿಸೋಕೆ ನಾವಿಬ್ಬರು ಒಂದಾಗಬೇಕು ಅಂತ ಭಾರತಕ್ಕೆ ಚೀನಾ ಕೇಳ್ಕೊಂಡಿದೆ. ಒಂದು ವಾರ ಇದು ಏನೋ ಪ್ರಾಬ್ಲಮ್ ಆಗಲ್ಲ ಅಮೆರಿಕದಲ್ಲಿ. ಯಾಕಂದರೆ ಈ ಹಳೆ ವ್ಯವಹಾರದ ಹಳೆ ಲೋಡ್ ಕ್ಲಿಯರೆನ್ಸ್ ಸೇಲ್ ಇರುತ್ತಲ್ಲ, ಆ ಕ್ಲಿಯರೆನ್ಸ್ ಸೇಲ್ ನಡೆಯುತ್ತೆ. ಅದಾದಮೇಲೆ ಗೊತ್ತಾಗುತ್ತೆ ಇದ್ರದ್ದು ಎಫೆಕ್ಟ್ಗಳು. ವಾರ 10 ದಿನ 15 ದಿನ ಬೇಕು. ಕೆಲವು ಪದಾರ್ಥಕ್ಕೆ 1 ತಿಂಗಳು ಆಗ್ಬೋದು. ಇನ್ನು ನಾವಿಬ್ಬರು ಒಂದಾಗಬೇಕು. ಎಂಥ ಇರಬೇಕು ಲೆಕ್ಕ ಹಾಕೊಳ್ಳಿ ನನ್ನ ಮಗಂದು ಇವನು ಚೀನಾದವನು. ಆ ಡೋಕ್ಲಾಮು ಅಲ್ಲೆಲ್ಲ 2 ಕಿಲೋಮೀಟ್ರ್ ಹಿಂಗೆ, ಅರ್ಧ ಕಿಲೋಮೀಟ್ರ್ ಹಿಂಗೆ, 3/4 ಕಿಲೋಮೀಟ್ರ್ ಹಂಗೆ ಜಾಗಕ್ಕೆ ಬಂದು ಮಿನಿ ರೌಡಿಗಳ ತರಿಸಿ ನಮ್ಮ ಚಾಮರಾಜಪೇಟೆನವರು ಬೆಟ್ರು, ಅದಕ್ಕಿಂತ ವರ್ಸ್ಟಾಗಿ ಬಿಹೇವ್ ಮಾಡಿದ್ರಲ್ಲ, ಅವತ್ತು ಜ್ಞಾಪಕ ಬರಲಿಲ್ವಾ? ಇದೆಲ್ಲ ಚಿಲ್ಲರೆ ನನ್ನಂಥ ಒಂದು ದೊಡ್ಡ ದೇಶಕ್ಕೆ. ತಗೊಳ್ರಿ ಮೋದಿಗೆ ಫೋನ್ನ ಅಂತ, ಅದೇನು ಸೆಟ್ಲ್ ಮಾಡೋಣ, ಒಂದು ಬೇಲಿ ಹಾಕೋಣ, ಇಬ್ಬರದು ಒಂದು ಸೆಟ್ಲ್ ಮಾಡ್ಕೊಂಡ್ಬಂದ್ಬಿಡೋಣ, ನಡ್ರಿ ಎತ್ಲ ಕಡೆಗೆ ಅಂತ ಮಾಡ್ಕೊಂಡು ಬಂದಿದ್ರೆ ಫ್ರೆಂಡ್ಶಿಪ್ ಹೆಂಗಿರ್ತಿತ್ತು. ಮೋದಿನೂ ತಗ್ಲಾಕತ್ತಿದ್ರ ನಿಮ್ಮ ಜೊತೆಗೆ, ಬೇರೆ ದಾರಿ ಇರ್ತಿರ್ಲಿಲ್ವಾ? ಯಾಕಂದ್ರೆ ನಮಗೇನು ಚೀನಾ ಸೈಲೆಂಟಾಗಿ ನಮ್ಮ ಫ್ರೆಂಡ್ ಆಗೋದ್ರೆ ನಮ್ಗಿರೋ ಪ್ರಾಬ್ಲಮ್ ಏನು? ಈ ಕಚಡ ಭಿಕ್ಷುಕ ದೇಶ ಒಂದೇ. ಆ ಕಚಡ ಭಿಕ್ಷುಕ ದೇಶಕ್ಕೆ ಚೀನಾ ಕೈಲೇ ಹೇಳಿಸ್ಬೋದು ಬೇಕಾರೆ, ಆ ಭಿಕ್ಷುಕರಿಗೆ ಹೇಳಪ್ಪ ಸ್ವಲ್ಪ ಅಂತ. ಅಲ್ಲಿಗೆ ನಮ್ದು ನೈಬರ್ ಪ್ರಾಬ್ಲಮ್ ಸಾಲ್ವ್ ಹಾಗಿದ್ದಾಗ ಹೆಲ್ಪ್ ಮಾಡ್ತಾರೆ. ಇರ್ತಿರ್ಲಿಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಜೊತೆಯಾಗಿರಬೇಕು. ಇವ್ರಿಗೆ ಸಮಸ್ಯೆ ಬಂದ ತಕ್ಷಣ ಇಂಡಿಯಾ ಅಮೇರಿಕಾನ್ ನಂಬಿದ್ರು ಅದೇ ಕಾದಿದೆ. ಅಮೇರಿಕಾನು ನಂಬಬೇಡಿ ಇಂಡಿಯಾನವರು. ಅವ್ರ ಥರ ಚಾಕ್ಲೇಟ್ ತೋರಿಸಿ ಡ್ರಾಮಾ ಮಾಡೋರು, ಅದಕ್ಕಿಂತ ದೊಡ್ಡವ್ರು ಇನ್ನೊಬ್ರು ಇಲ್ಲ. ಬೇಸಿಕಲಿ ಹಾಲಿವುಡ್ ಕಂಟ್ರಿ ಅದು, ಜ್ಞಾಪಕ ಇಟ್ಕೊಳ್ಳಿ. ಡ್ರಾಮಾ ಮಾಸ್ಟರ್ಗಳು ಅವರುವೆ. ಅಮೆರಿಕದ ಪ್ರತೀಕಾರ ತೆರಿಗೆ ಕ್ರಮದಿಂದಾಗಿ ವಿಶ್ವದಾದ್ಯಂತ ಆರ್ಥಿಕ ತಲ್ಲಣವಾಗ್ತಾ ಇದ್ದು ಭಾರತದ ಜಿಡಿಪಿ ಕುಸಿತ ಭೀತಿ ಎದುರಾಗಿದೆ. ಹೀಗಾಗಿ 2025-26 ಅವಧಿಯ ಜಿಡಿಪಿ ದರವನ್ನು 6.7ರಿಂದ 6.5ಕ್ಕೆ ಆರ್ಬಿಐ ಪರಿಷ್ಕರಿಸಿದೆ. 25 ಮೂಲಾಂಶಗಳೊಂದಿಗೆ ರೆಪೋ ದರವನ್ನು 6ಕ್ಕೆ ಇಳಿಸಿದ್ದಾರೆ. ಇದರಿಂದಾಗಿ ಬ್ಯಾಂಕ್ಗಳಿಗೆ ಸಾಲದ ವೆಚ್ಚ ಕಡಿಮೆ ಆಗಲಿದೆ. ಗ್ರಾಹಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಇಟ್ಟಿದ್ದೀರಿ ಅವರಿಗೆ ಒಂದಿಷ್ಟು ನಿಮಗೆ ಸಿಗೋ ಬಡ್ಡಿ ಕಡಿಮೆ ಆಗುತ್ತೆ. ಯಾರು ಸಾಲ ತಗೊಂಡಿದ್ದೀರಿ ಅವ್ರಿಗೆ ಒಂದಿಷ್ಟು ಬಡ್ಡಿಯ ದರ ಕಡಿಮೆ ಆಗುತ್ತೆ, ಇಳಿಯುತ್ತೆ. ಮತ್ತು ಇ ಎಮ್ ಐ ಕಟ್ಟೋವಾಗ ಒಂಚೂರು ಪಾರು ವ್ಯತ್ಯಾಸಗಳು ಕಾಣಿಸುತ್ತೆ. ಇದು ಒಂದು ಕಡೆ ನಡೆಯುತ್ತೆ, ಅದು ವಾಪಸ್ ಏನು ಬೇಕಾದ್ರೂ ಆಗ್ಬೋದು. ಆಮೇಲೆ ಈ ಕುಸಿತ ಪಸಿತ ಪದ ಎಲ್ಲ ತಗೋಬೇಡಿ. ಇವ್ರು ಬರೆಯೋರ್ಗೆ ಜ್ಞಾನ ಇಲ್ಲ, ಯಾರಿಗೆ ಬರೆಯೋರು ಥರ ಅವ್ರಿಗೆ ನನ್ನ ಪ್ರಕಾರದಲ್ಲಿ. ಅದನ್ನು ಓದೋರು ಅವರು ಓದ್ತಾರೆ ಸುಮ್ಮನೆ. ಕುಸಿತ ಪಸಿತ ಅಲ್ಲ ಅದು. 6.7ಇಂದ 6.5ಗೆ ಫಸ್ಟ್ ಕ್ವಾರ್ಟರ್ನಲ್ಲಿ, ಸೆಕೆಂಡ್ ಕ್ವಾರ್ಟರ್ನಲ್ಲಿ 6.7 ಇದ್ದಂಗಿದೆ ಅದು ನೋಡಿದ್ರೆ. ಓವರಾಲಲ್ಲಿ 6.5 6.5 ಬಿಟ್ವೀನ್ 6.5 ಆ್ಯಂಡ್ 6.7 ಕುತ್ಕೋಬೋದು ಅಂತಿದ್ದಾಗ ಅದು ಕುಸಿತ ಹೆಂಗಾಗತ್ತೆ? 100 ಮಾರ್ಕಲ್ಲಿ ಬರ್ತಾ ಇದ್ದಿದ್ದು ಮಗು 99 ಮಾರ್ಕ್ ಬರ್ತಾ ಇದ್ದಿದ್ದು ಮಗುಗೆ 97 ಬಂತು ಅಂತ ಕುಸಿತ ಅಂತೀರಾ? ಅದನ್ನು 60ಕ್ಕೆ ಬಂದರೆ ಕುಸಿತಲ್ಲ. ಆ ರೀತಿಯ ಕುಸಿತ ಆಗುವಂತಹ ಪರಿಣಾಮ ಭಾರತದ ಅರ್ಥವ್ಯವಸ್ಥೆ ಮೇಲೆ ಆಗತ್ತೆ ಅಂತ ಇನ್ನೂ ಅನ್ನಿಸ್ತಿಲ್ಲ. ನಮಗೆ ಗೊತ್ತಿಲ್ಲದೇನೆ ಒಳಗಡೆಯಲ್ಲಿ ಒಂದು ಯಾವುದೋ ಹಾವು ಸೇರ್ಕೊಂಬಿಟ್ಟು ಬಂದು ಕಚ್ಚಿದ್ರೆ ಗೊತ್ತಿಲ್ಲ ಈಗ ನಮಗೆ. ವಿ ಹ್ಯಾವ್ ನೋ ಐಡಿಯಾ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಟ್ ಆ ಟ್ರಂಪಿನ ಭಾಷೆ ಮತ್ತು ಅವನು ಆಡ್ತಿರೋ ಆರೋಗ್ಯನ್ಸು ದಿಮಾಕುಗಳೆಲ್ಲ ಇದೆಯಲ್ಲ, ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಿರೋ ಹಂಗೆ ಕಾಣಿಸ್ತಿದೆ. ನೋಡೋಣ ಮುಂದೇನಾಗುತ್ತೋ.